ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಯಾವಾಗ ಜಾಸ್ತಿ ಇರ್ತದೋ ಅದಕ್ಕೆ ಹೈ ಬ್ಲಡ್ ಪ್ರೆಷರ್ ಅಂತಾರೆ, ಅಥವಾ ಹೈಪರ್ ಟೆನ್ಷನ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಕೆಲವೊಬ್ಬರು ಬಿ ಪಿ ಇದೆಯಾ ಅಂತ ಕೇಳ್ತಿರ್ತಾರೆ. ಬಿ ಪಿ ಪ್ರತಿಯೊಬ್ಬರಲ್ಲೂ ಇದ್ದೇ ಇರ್ತದೆ. ಆದರೆ ಇದು ಯಾವಾಗ ಬಿ ಪಿ ಜಾಸ್ತಿ ಆಗ್ತದೋ ಆ ಒಂದು ಕಂಡೀಷನ್ಗೆ ಹೈಪರ್ ಟೆನ್ಷನ್ ಅಥವಾ ಹೈ ಬಿ ಪಿ ಅಂತ ಕರೀತಾರೆ. ಹಾಗಾಗಿ ಕೆಲವೊಬ್ಬರು ಪೇಷಂಟ್ಸ್ಗಳಲ್ಲಿ ಯಾವ ರೀತಿ ಮನೋಭಾವನೆ ಇರ್ತದೆ ಅಂದರೆ, ಬಿ ಪಿ ಜಾಸ್ತಿ ಇದೆ ಅಂತ ಗೊತ್ತಾಗಿ ಡಾಕ್ಟ್ರು ನೀವು ಔಷಧಿ ಮಾತ್ರೆ ತಗೋಬೇಕಾಗಿತ್ತು ಅಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಡಾಕ್ಟ್ರೇ ನಾವು ಆಹಾರದಲ್ಲೇ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ವಾ, ಒಂದು ಸತಿ ತೊಗೊಂಡ್ರೆ ಲೈಫ್ ಲಾಂಗ್ ತೊಗೋಬೇಕಾಗ್ತದೆ, ಸ್ವಲ್ಪ ಬಿ ಪಿ ಕಡಿಮೆ ಆದ್ಮೇಲೆ ನಿಲ್ಲಿಸ್ಬೋದಾ, ಹೀಗೆ ಹಲವಾರು ಕ್ವಶನ್ಗಳನ್ನ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನಿಮ್ಮ ವೈದ್ಯರ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ನೀವು ಮಾಡಲೇಬೇಕಾಗ್ತದೆ. ಇದು ಯಾವುದೇ ಬೇರೆ ಕಾಯಿಲೆಗಳ ಥರ ಜ್ವರ ಅಥವಾ ಶೀತ ನೆಗಡಿ ಥರ ಔಷಧಿ ಮಾತ್ರೆ ತಗೊಂಡು ಅದು ಕಡಿಮೆ ಆದ ತಕ್ಷಣ ನಿಲ್ತಕ್ಕಂತಹ ಕಂಡೀಷನ್ ಅಲ್ಲ. ಯಾವಾಗ ಬ್ಲಡ್ ಪ್ರೆಷರ್ ಇದೆ ಅಂತ ನಿಮಗೆ ಗೊತ್ತಾಗ್ತದೋ ನೀವು ಮಾತ್ರೆಗಳನ್ನ ಔಷಧಿಗಳನ್ನ ಸೇವನೆ ಮಾಡಬೇಕಾಗ್ತದೆ. ಇದರ ಜೊತೆಗೆ ಆಹಾರದಲ್ಲಿ, ವಿಹಾರದಲ್ಲಿ, ಜೀವನ ಶೈಲಿಯಲ್ಲಿ ಸರಿಯಾಗಿದ್ದರೆ ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರ. ಯಾವಾಗ ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೋ ಪ್ರಮುಖವಾಗಿ ಅದು ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಮುಖವಾದ ಅಂಗಗಳು, ಹೃದಯ, ಕಿಡ್ನಿ, ಬ್ರೈನ್, ಇವುಗಳ ಮೇಲೆ ಎಫೆಕ್ಟ್ ಮಾಡ್ತದೆ, ಇವುಗಳಿಗೆ ತೊಂದರೆ ಮಾಡ್ತದೆ. ಹಲವಾರು ಸಮಸ್ಯೆಗಳು ತಂದೊಡ್ಬೋದು. ಹೃದಯದ ಸಮಸ್ಯೆ ಬರ್ಬೋದು, ಸ್ಟ್ರೋಕ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹೀಗೆ ಹಲವಾರು ಸಮಸ್ಯೆಗಳನ್ನ ತಂದೊಡ್ತದೆ. ಆದ್ದರಿಂದ ಬ್ಲಡ್ ಪ್ರೆಷರ್ನ ನೀವು ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಆಹಾರದಲ್ಲೂ ಸರಿಯಾಗಿರಬೇಕು, ಜೀವನ ಶೈಲಿಯಲ್ಲೂ ಸರಿಯಾಗಿರಬೇಕು, ಔಷಧಿನೂ ಸರಿಯಾಗಿ ನೀವು ತಗೋಬೇಕಾಗ್ತದೆ. ಇವತ್ತಿನ ಒಂದು ಸಂಚಿಕೆಯಲ್ಲಿ ಆಹಾರದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಡ್ಯಾಶ್ ಡಯೆಟ್ ಅಂತ ಕರೀತಾರೆ. ಅಂದರೆ DASH ಅಂದರೆ ಡಯಟ್ರಿ ಅಪ್ರೋಚ್ ಟು ಸ್ಟಾಪ್ ಹೈಪರ್ ಟೆನ್ಷನ್ ಅಂತ. ಈ ಥರ ಒಂದು ಆಹಾರ ನಾವು ಸೇವನೆ ಮಾಡಬೇಕಾಗುತ್ತೆ. ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಈ ಡ್ಯಾಶ್ ಡಯೆಟ್ ಅಂತಂದರೆ ಏನು ಅಂದರೆ, ನಮ್ಮ ಆಹಾರದಲ್ಲಿ ಸೋಡಿಯಂ ಅಂಶ ಅಂದರೆ ಸಾಲ್ಟ್ ಅಂಶ ಕಡಿಮೆ ಇರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು, ಮೆಗ್ನೀಷಿಯಂ ಅಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು, ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ಸೇವನೆ ಮಾಡಬೇಕು. ಹಾಗಾದರೆ ಸೋಡಿಯಂ ಯಾವ್ಯಾವುದರಲ್ಲಿ ಇರ್ತದೆ ಅಂತಂದರೆ, ನಾವು ಸೇವನೆ ಮಾಡ್ತಕ್ಕಂಥ ಆಹಾರದಲ್ಲಿ, ತರಕಾರಿಗಳಲ್ಲಿ, ಸೊಪ್ಪು ತರಕಾರಿಗಳಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ. ಸಾಮಾನ್ಯವಾಗಿ ಕೆಲಸದ ಒತ್ತಡದಲ್ಲಿ ಏನು ಮಾಡಿಬಿಡ್ತಾರೆ, ಸೊಪ್ಪು ತರಕಾರಿಗಳನ್ನ ತರ್ತಾರೆ, ತಕ್ಷಣ ತಣ್ಣೀರಲ್ಲೋ ಯಾಕೆ ಚೆನ್ನಾಗಿ ತೊಳೆದ್ಬಿಟ್ಟು ಉಪಯೋಗಿಸ್ತಿರ್ತಾರೆ. ಈ ರೀತಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು. ನೀವು ಸೊಪ್ಪುಗಳನ್ನ ತಂದಾಗ ಆ ಸೊಪ್ಪನ್ನು ಮೊದಲು ಬಿಸಿ ನೀರಿನಲ್ಲಿ ನೆನೆಸಬೇಕು. ತದನಂತರ ಅದನ್ನು ತೆಗೆದು ತಣ್ಣೀರಲ್ಲಿ ಚೆನ್ನಾಗಿ ತೊಳೆದು ಉಪಯೋಗಿಸೋದ್ರಿಂದ ಅದರಲ್ಲಿರ್ತಕ್ಕಂತಹ ಸೋಡಿಯಂ, ಸಾಲ್ಟ್ ಅಂಶಗಳು ನಿವಾರಣೆ ಆಗಿರ್ತದೆ. ಆದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು, ವಿಟಮಿನ್ಸ್ಗಳು ಹಾಗೇ ಇರ್ತದೆ. ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಈ ಒಂದು ಪ್ರೋಸೆಸ್ಗೆ ಬ್ಲ್ಯಾಂಚಿಂಗ್ ಅಂತ ಕರೀತಾರೆ, ಅಥವಾ ಬ್ಲ್ಯಾಂಚ್ ಮಾಡಿ ನೀವು ಈ ಒಂದು ತರಕಾರಿಗಳನ್ನ ಉಪಯೋಗಿಸ್ಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಹಾಗೂ ಮೆಗ್ನೀಷಿಯಂ ಅಂಶ ಜಾಸ್ತಿ ಇರಬೇಕು, ಸೋಡಿಯಂ ಅಂಶ ಕಡಿಮೆ ಇರಬೇಕು. ಯಾವಾಗ ಸೋಡಿಯಂ, ಸಾಲ್ಟ್ ಅಂಶ ಜಾಸ್ತಿ ಆಗ್ತದೋ ರಕ್ತದೊತ್ತಡ ಜಾಸ್ತಿ ಆಗ್ತದೆ. ಹಾಗಾಗಿ ಮೆಗ್ನೀಷಿಯಂ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ರಕ್ತದೊತ್ತಡ ನಾರ್ಮಲ್ ಬರ್ತದೆ. ಯಾಕೆ ಅಂತಂದರೆ ಮೆಗ್ನೀಷಿಯಂ ನಮ್ಮ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡ್ತದೆ. ಬ್ಲಡ್ ವೆಸಲ್ಸ್ನ ರಿಲ್ಯಾಕ್ಸ್ ಮಾಡೋದ್ರಿಂದ ರಕ್ತ ಸಂಚಾರ ಸುಗಮವಾಗಿ ಸಾಗ್ತದೆ. ಆಗ ಹಾರ್ಟಿಗೆ ಹೆಚ್ಚು ಪ್ರೆಷರ್, ಒತ್ತಡ ಬೇಕಾಗೋದಿಲ್ಲ. ಯಾವಾಗ ರಕ್ತನಾಳಗಳು ಶ್ರಿಂಕ್ ಆಗ್ತದೋ, ಗಟ್ಟಿ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹಾರ್ಟಿಗೆ ಹೆಚ್ಚು ಪ್ರೆಷರ್ ಬೇಕಾಗ್ತದೆ. ಮೆಗ್ನೀಷಿಯಂ ಹೆಚ್ಚಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದ್ರಿಂದ ಹಾರ್ಟಿಗೆ ಹೆಚ್ಚು ಪ್ರೆಷರ್ ಬೇಕಾಗೋದಿಲ್ಲ, ರಕ್ತನಾಳಗಳು ರಿಲ್ಯಾಕ್ಸ್ ಆಗ್ತದೆ, ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಬರ್ತದೆ. ಹಾಗೂ ಪೊಟ್ಯಾಷಿಯಂ ಅಧಿಕವಾಗಿರ್ತಕ್ಕಂಥ ಆಹಾರ ಸೇವನೆ ಮಾಡೋದ್ರಿಂದ ಹೃದಯಕ್ಕೆ ತುಂಬಾ ಒಳ್ಳೆಯದು, ರಕ್ತನಾಳಗಳಲ್ಲೂ ರಿಲ್ಯಾಕ್ಸ್ ಆಗ್ತದೆ, ಹಾಗೂ ರಕ್ತ ಸಂಚಾರ ಸುಗಮವಾಗಿ ಆಗ್ತದೆ. ಪ್ರಮುಖವಾಗಿ ರಕ್ತದೊತ್ತಡ, ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. ಹಾಗಾದರೆ ಯಾವ್ಯಾವ ಆಹಾರಗಳನ್ನ ನಾವು ಸೇವನೆ ಮಾಡಬೇಕು ಅಂತಂದರೆ, ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡಬೇಕು, ಕಾಳು ಬೇಳೆಗಳು, ಪಲ್ಸು, ಲೆಗ್ಯೂಮ್ಸು ಸೇವನೆ ಮಾಡಬೇಕು. ಪ್ರಮುಖವಾಗಿ ಅಗಸೆ ಬೀಜ, ಚಿಯಾ ಸೀಡ್ಸು, ಆಲ್ಮಂಡು,
ಹಾಗೂ ಈ ಒಂದು ಬಾದಾಮಿ ಈ ಆಹಾರಗಳನ್ನ ಸೇವನೆ ಮಾಡಬೇಕು. ಇದರ ಜೊತೆಗೆ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡಬಹುದು. ಹಾಗೂ ಈ ಒಂದು ಸೊಪ್ಪು ತರಕಾರಿಗಳನ್ನ ಸೇವನೆ ಮಾಡೋದ್ರಿಂದ, ನಾರಿನಂಶ ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ, ಕಾಳು ಬೇಳೆಗಳನ್ನ ಸೇವನೆ ಮಾಡೋದ್ರಿಂದ ನಾವು ಹೃದಯದ ಆರೋಗ್ಯ, ಬ್ಲಡ್ ಪ್ರೆಷರ್, ರಕ್ತದೊತ್ತಡವನ್ನು ನಾವು ನಾರ್ಮಲ್ನಲ್ಲಿ ಇಟ್ಕೋಬಹುದು. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ಸೇವನೆ ಮಾಡಬೇಕು, ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ಯಾವ ರೀತಿ ನಾರ್ಮಲ್ ಇರ್ಬೋದು ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ಪ್ರತಿದಿನ ಬ್ಲಡ್ ಪ್ರೆಷರ್ ಜಾಸ್ತಿ ಇರ್ತಕ್ಕಂಥವ್ರು ಸೋಡಿಯಮ್ಮಲ್ಲಿ ಪ್ರತಿದಿನ 5 ಗ್ರಾಮ್ಗಿಂತ ಜಾಸ್ತಿ ಸೋಡಿಯಂನ ಸೇವನೆ ಮಾಡಬಾರ್ದು. ಅಂದರೆ ಉಪ್ಪು 5 ಗ್ರಾಮ್ಗಿಂತ ಜಾಸ್ತಿ ಉಪ್ಪನ್ನು ಅವರು ಸೇವನೆ ಮಾಡಬಾರ್ದು. ಅವರ ಆಹಾರದಲ್ಲಿರ್ಬೋದು ಎಲ್ಲದೂ ಸೇರಿ ಪ್ರತಿನಿತ್ಯದ ಅವರ ಸೋಡಿಯಂ ಇಂಟೇಕ್ ಏನಿರ್ತದೆ ಅದು 5 ಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು. ಹಾಗೂ ಪ್ರತಿನಿತ್ಯ ಒಂದು ಎಳ್ನೀರು ಕುಡಿಯೋದ್ರಿಂದ ಪೊಟ್ಯಾಷಿಯಂ ಅದರಲ್ಲಿ ಅಧಿಕವಾಗಿರ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಬ್ಲಡ್ ಪ್ರೆಷರ್ ನಾರ್ಮಲ್ ತರ್ತದೆ. ಹಾಗೂ ಆಹಾರದಲ್ಲಿ ಮೊಸರು ಉಪಯೋಗಿಸೋದ್ರಿಂದ, ಬಾಳೆಹಣ್ಣು ತಿನ್ನೋದ್ರಿಂದ ಪೊಟ್ಯಾಷಿಯಂ ಅಧಿಕವಾಗಿರ್ತದೆ ಹಾಗೂ ಬ್ಲಡ್ ಪ್ರೆಷರ್ ನಾರ್ಮಲ್ಲಾಗೆ ಬರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಹಾರದಲ್ಲಿ ಯಾವ ರೀತಿ ಇರಬೇಕು, ಯಾವ ಅಂಶ ಜಾಸ್ತಿ ಸೇವನೆ ಮಾಡಬೇಕು, ಯಾವ ಅಂಶ ಕಡಿಮೆ ಸೇವನೆ ಮಾಡಬೇಕು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಪ್ರತಿನಿತ್ಯ ನೀವು ಮಾಡೋದ್ರಿಂದ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ನಾರ್ಮಲ್ ಇರ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.